ಹೆಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಸೊ ಇವತ್ತು ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಇಂಡಿಯಾ ಸೀಸನ್ಸ್, ಭಾರತ ಋತುಗಳ ಚಾಪ್ಟರಿಂದ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್, ತುಂಬ 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 ಇಂಪಾರ್ಟೆಂಟ್ ಆದ ಕ್ವೆಶ್ಚನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಸೌತ್ ವೆಸ್ಟ್ ಮಾನ್ಸೂನ್ಗಳು ಹೇಗೆ ಹೋಗುತ್ತೆ ಮತ್ತು ವಾಪಸ್ ನಾರ್ತ್ ಈಸ್ಟ್ ಮಾನ್ಸೂನ್ ಆಗಿ ಹೇಗೆ ಬರುತ್ತೆ ಅನ್ನೋದನ್ನು, ಈ ಒಂದು ಕಾನ್ಸೆಪ್ಟನ್ನ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಸೊ ಆ ಕನ್ಫ್ಯೂಷನ್ನ ಇವತ್ತು ನಾನು ಕ್ಲಿಯರ್ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಬೇಸಿಕಲಿ ಸೌತ್ ವೆಸ್ಟ್ ಮಾನ್ಸೂನ್ ಅನ್ನೋದು ಹೇಗೆ ಫಾರ್ಮ್ ಆಗುತ್ತೆ, ಹೇಗೆ ಹೋಗುತ್ತೆ, ಆ್ಯಂಡ್ ವಾಪಸ್ ಅದು ಮೇಕ್ ಓವರ್ ಆಗಿ ಹೇಗೆ ನಾರ್ತ್ ಈಸ್ಟ್ ಮಾನ್ಸೂನ್ ಆಗಿ ವಾಪಸ್ ಬರುತ್ತೆ ಅನ್ನೋದನ್ನು ನಾನು ಇವತ್ತಿನ ಕ್ಲಾಸಲ್ಲಿ ಮಾಡ್ತಾ ಹೋಗ್ತೀನಿ ಮಕ್ಕಳೇ. ಓಕೆನಾ? ಎಸ್. ಸೊ ತಡ ಮಾಡ್ದಿರ ನಾವು ಶುರು ಮಾಡೇ ಬಿಡೋಣ. ಸೌತ್ ವೆಸ್ಟ್ ಮಾನ್ಸೂನ್ ಅಥವಾ ರೇನಿ ಸೀಸನ್ನ ನಾವು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಹೇಳ್ತೀವಿ. ನೈಋತ್ಯ ಮಾನ್ಸೂನ್ ಮಾರುತಗಳು ಕಾಲ ಅಥವಾ ಮುಂಗಾರಿನ ಮಳೆಗಾಲ ಅಂತಲೂ ಹೇಳ್ತೀವಿ. ಆ್ಯಂಡ್ ಇದಾಗೋದು ಜೂನ್ ಇಂದ ಸೆಪ್ಟೆಂಬರ್ ತಿಂಗಳಲ್ಲಿ. ಯಾವಾಗ? ಜೂನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ. ಏನಿದು ಸೌತ್ ವೆಸ್ಟ್ ಮಾನ್ಸೂನು ಅಂತ ತಿಳ್ಕೊಳ್ಳೋಣ. ಫಸ್ಟು ಮಳೆಗಾಲ ಆಗೋದು ಇಮಿಡಿಯೇಟ್ಲಿ ಸಮ್ಮರ್ ಸೀಸನ್ ಆದಮೇಲೆ. ಸೊ ಬೇಸಿಗೆ ಆಗಿದ ತಕ್ಷಣ ನಮಗೆ ಮಳೆಗಾಲ ಅನ್ನೋದು ಬರುತ್ತೆ. ಸೊ ಬೇಸಿಗೆಯಲ್ಲಿ ನಮಗೇನಾಗಿರುತ್ತಪ್ಪ ಅಂತಂದರೆ ಟೆಂಪರೇಚರ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಹೌದಾ ಅಲ್ವಾ? ಸೊ ಸೆಂಟ್ರಲ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ, ಭಾರತದಲ್ಲಿ ನಮಗೆ ಟೆಂಪ್ರೇಚರ್, ತಾಪಮಾನ ಅನ್ನೋದು ಜಾಸ್ತಿ ಆಗಿರುತ್ತೆ. ಓಕೆನಾ ಮಕ್ಕಳೇ? ಸೊ ಟೆಂಪ್ರೇಚರ್ ಜಾಸ್ತಿ ಆದಾಗ ಪ್ರೆಷರ್ ಅನ್ನೋದು ಕಮ್ಮಿ ಆಗುತ್ತೆ. ಇದು ಯಾವಾಗಲೂ ನೆನ್ಪಿಟ್ಕೊಂಡಿರಿ. ಟೆಂಪ್ರೇಚರ್ ಜಾಸ್ತಿ ಆದಾಗ ಪ್ರೆಷರ್ ಅನ್ನೋದು ಕಮ್ಮಿ ಆಗುತ್ತೆ. ಆ್ಯಂಡ್ ವೈಸ ವರ್ಸ, ಪ್ರೆಷರ್ ಜಾಸ್ತಿ ಆದಾಗ ಟೆಂಪ್ರೇಚರ್ ಅನ್ನೋದು ಕಮ್ಮಿ ಆಗುತ್ತೆ ಜಾಗಗಳಲ್ಲಿ. ಇದನ್ನು ನೀವು ನೆನ್ಪಿಟ್ಕೊಂಡಿರಿ. ಇವಾಗ ನಾನು ಏನು ಹೇಳಿದೆ, ಸಮ್ಮರ್ ಆಗೋ ಅಷ್ಟೊತ್ತಿಗೆ ಈ ಪಾರ್ಟಲ್ಲಿ ಅಂದರೆ ಭಾರತದಲ್ಲಿ ನಮಗೆ ಟೆಂಪರೇಚರ್ ಅನ್ನೋದು ಜಾಸ್ತಿ ಆಗಿದೆ. ಸೊ ಟೆಂಪರೇಚರ್ ಜಾಸ್ತಿ ಆದಾಗ ಪ್ರೆಷರ್ ಏನಾಗುತ್ತೆ, ಒತ್ತಡ ಏನಾಗುತ್ತೆ, ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ. ಹೌದಾ ಅಲ್ವಾ? ನಾನು ಹೇಳಿದ್ದೀನಲ್ವಾ, ಟೆಂಪ್ರೇಚರ್ ಜಾಸ್ತಿ ಆದರೆ ಪ್ರೆಷರ್ ಕಮ್ಮಿ ಆಗುತ್ತೆ ಅಂತ. ಸೊ ಅದ್ರ ಪ್ರಕಾರ ನಾವು ನೋಡಿದಾಗ ಇದು ಕರೆಕ್ಟ್ ಆಗಿದೆ. ಹೌದಾ ಅಲ್ವಾ? ಎಲ್ಲಿ ಪ್ರೆಷರ್ ಜಾಸ್ತಿ ನಾವು ನೋಡ್ಬೋದಪ್ಪ ಅಂತಂದರೆ ಇಲ್ಲಿ ಹಿಂದೂ ಮಹಾಸಾಗರ, ಇಂಡಿಯನ್ ಓಷನ್ನ ಕಡೆ ಹೆಚ್ಚು ಒತ್ತಡನ ನಾವು ನೋಡ್ಬೋದು. ಸೊ ಇಲ್ಲಿ ಕಡಿಮೆ ಒತ್ತಡ ಇದೆ, ಇಲ್ಲಿ ಹೆಚ್ಚು ಒತ್ತಡ ಇದೆ. ಈ ಒತ್ತಡ ಪ್ರೆಷರ್ ಅನ್ನೋದು, ಇವಾಗ ನಂಗೆ ಜಾಸ್ತಿ ಪ್ರೆಷರ್ ಆಗ್ತಾ ಇದೆಯಪ್ಪ ಅಂತಂದರೆ ನಾನು ಒಬ್ಬಳೇ ಅನುಭವಿಸಿದ್ರೆ ಹೆಂಗೆ? ನಾನು ಬಂದು ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ಸ್ವಲ್ಪ ಸ್ಟ್ರೆಸ್ ಅನ್ನೋದು ಕಮ್ಮಿ ಆಗುತ್ತಾ? ಸೊ ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದರೆ ನಮಗೇನೋ ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಆಗ್ತಾಯಿದೆ. ಒತ್ತಡ ಅನ್ನೋದು, ಸ್ಟ್ರೆಸ್ ಅನ್ನೋದು, ಪ್ರೆಷರ್ ಅನ್ನೋದು ಕಮ್ಮಿ ಆಗ್ತಾಯಿದೆ. ಹೌದಾ ಅಲ್ವಾ? ಸೊ ಇದೇ ರೀತಿಯಾದಂಥ ಒಂದು ಬ್ಯಾಲೆನ್ಸ್ನ ನೇಚರ್ ಮಾಡುತ್ತೆ. ಸೊ ಈ ಒಂದು ಹೈ ಪ್ರೆಷರ್, ಲೋ ಪ್ರೆಷರ್ ಏರಿಯಾ ಏನಿದೆ, ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತಲೇ ನಮಗೇನಾಗುತ್ತಪ್ಪ ಅಂತಂದರೆ, ಇಂಡಿಯನ್ ಓಷನ್ ಕಡೆಯಿಂದ ನಮಗೆ ಗಾಳಿ, ಬೇಸಿಕಲಿ ಮಾನ್ಸೂನ್ ಮಾರುತಗಳು ಅಂತ ಹೇಳ್ತೀವಲ್ಲ, ಆ ಗಾಳಿ ಲೋ ಪ್ರೆಷರ್ ಏರಿಯಾ ಕಡೆಗೆ ಹೋಗುತ್ತೆ. ಬಟ್ ಅದು ಎಂಥ ಗಾಳಿ ಆಗಿರುತ್ತಪ್ಪ ಅಂತಂದರೆ ಮಾಯ್ಶ್ಚರ್ ಲೇಡನ್ ವಿಂಡ್ಸ್ ಆಗಿರುತ್ತೆ, ಅಥವಾ ಜಲಾಂಶ ಪೂರಿತ ಮಾರುತಗಳು ಅಂತ ಹೇಳ್ತೀವಿ. ಸೊ ಆ ಮಾಯ್ಶ್ಚರ್ ಲೇಡನ್ ವಿಂಡ್ಸ್ ಅಂದಿದ ತಕ್ಷಣ ಆ ಗಾಳಿಯ ಜೊತೆ ನೀರಿನ ಅಂಶನೂ ತೊಗೊಂಡು ಹೋಗ್ತಾ ಇರುತ್ತೆ ಆ ಗಾಳಿ. ಸೊ ಆ ಗಾಳಿ ಆ ಥರ ಹೋದಾಗ ಕಂಡೆನ್ಸ್ ಆಗಿ ಅದೇ ಮಳೆಯಾಗಿ ಬೀಳೋದು. ಅರ್ಥ ಆಯ್ತಾ ಮಕ್ಕಳೇ? ಆ್ಯಂಡ್ ಇದು ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ? ಸೌತ್ ವೆಸ್ಟ್, ನೈಋತ್ಯದ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಸೌತ್ ಹಾಗೂ ವೆಸ್ಟ್ ಕಡೆಗೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನಾವು ಅದನ್ನು ಸೌತ್ ವೆಸ್ಟ್ ಮಾನ್ಸೂನ್, ಅದು ಯಾವ ದಿಕ್ಕಿಂದ ಹೋಗ್ತಾ ಇದೆಯಲ್ವ, ಸೊ ಅದನ್ನು ನಾವು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಆ್ಯಂಡ್ ಇದರಿಂದ ನಮಗೆ 75% ಆಫ್ ಮಳೆ ಅನ್ನೋದನ್ನು ನಾವು ನೋಡ್ತೀವಿ. ಜಾಸ್ತಿ ಮಳೆನ ನೋಡೋದ್ರಿಂದ ನಾವು ಇದನ್ನು ರೇನಿ ಸೀಸನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಸೌತ್ ವೆಸ್ಟ್ ಮಾನ್ಸೂನ್ ಅರ್ಥ ಆಯ್ತಾ ಮಕ್ಕಳೇ? ಸೌತ್ ವೆಸ್ಟ್ ದಿಕ್ಕಿನಲ್ಲಿ ಭಾರತಕ್ಕೆ ಹೋಗುತ್ತೆ. ಏನಕ್ಕೆ ಹೋಗುತ್ತಪ್ಪ ಅಂತಂದರೆ ಒತ್ತಡ ಅನ್ನೋದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗುತ್ತೆ. ಸೊ ಹೋಗಬೇಕಾದ್ರೆ ಬರೀ ಗಾಳಿ ಹೋಗೋದಿಲ್ಲ, ಮಾಯ್ಶ್ಚರ್ನ ಕೂಡ, ಅಂದರೆ ನೀರಿನ ಅಂಶ ಕೂಡ ಅದ್ರ ಜೊತೆಗೆ ತೊಗೊಂಡು ಹೋಗುತ್ತೆ. ಅದು ಕಂಡೆನ್ಸ್ ಆದಾಗ ನಮಗೆ ಮಳೆಯಾಗಿ ಬೀಳುತ್ತೆ. ಸೊ ಅದನ್ನೇ ನಾವು ರೇನಿ ಸೀಸನ್ ಅಂತ ಹೇಳೋದು. ಇವಾಗ ಅದು ವಾಪಸ್ ಯಾಕೆ ಬರಬೇಕು? ಪಾಪ ಏನೋ ಹೋಗಿದೆ, ಅಲ್ಲೇ ಇರ್ಬೋದಲ್ಲ, ಬಟ್ ವಾಪಸ್ ಯಾಕೆ ಬರ್ತಾ ಇದೆ ಅನ್ನೋದನ್ನು ಇವಾಗ ನೋಡೋಣ. ಓಕೆ? ಸೊ ಅದನ್ನೇ ನಾವು ರೀಟ್ರೀಟಿಂಗ್ ಮಾನ್ಸೂನ್ ಅಂತ ಕರಿತೀವಿ. ಟ್ರೀಟ್ ಕೊಟ್ಟಾಗಿದೆ, ಬಟ್ ಆ ಟ್ರೀಟ್ ಮತ್ತೆ ವಾಪಸ್ ಬರ್ತಾ ಇದೆ. ಟ್ರೀಟ್ ಇಸ್ ನಥಿಂಗ್ ಬಟ್ ಮಳೆ ನೀರು ಬಂದಿದೆ. ಸೊ ಆ ಟ್ರೀಟ್ ಅನ್ನೋದು ನಮ್ಗೆ ವಾಪಸ್ ಬರ್ತಾ ಇದೆ. ಸೊ ಹಾಗಾಗಿ ರೀಟ್ರೀಟಿಂಗ್ ಮಾನ್ಸೂನ್, ಅಥವಾ ಯಾವ ದಿಕ್ಕಿಂದ ಬರ್ತಾ ಇದೆ? ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ.
ಬರ್ತಾ ಇದೆ. ಸೊ ಹಾಗಾಗಿ ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಹೇಳ್ತೀವಿ. ಸೊ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆಗಾಲ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಆ್ಯಂಡ್ ಇದಾಗೋದು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ. ಸೊ ಇದು ಯಾಕೆ ವಾಪಸ್ ಬರುತ್ತಪ್ಪ ಅಂತಂದರೆ, ಈ ತಿಂಗಳಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಸದರ್ನ್ ಹೆಮಿಸ್ಫಿಯರ್ ಮೇಲೆ ಬೀಳ್ತಾ ಇದೆ. ಸೊ ದಕ್ಷಿಣಕ್ಕೆ ಬೀಳ್ತಾ ಇದೆ. ಆ್ಯಂಡ್ ನಮ್ಮ ಭಾರತ ಇರೋದು ಉತ್ತರಕ್ಕೆ, ನಾರ್ದರ್ನ್ ಹೆಮಿಸ್ಫಿಯರಲ್ಲಿ, ಹೌದಾ ಅಲ್ವಾ? ಸೊ ಡೈರೆಕ್ಟಾಗಿ ಸನ್ ರೇಸು ನಿಮಗೆ ಸದರ್ನ್ ಹೆಮಿಸ್ಫಿಯರಿಗೆ ಬೀಳ್ತಾ ಇದ್ರೆ, ಭಾರತ ಇರೋದು ನಾರ್ದರ್ನಲ್ಲಿ. ಸೊ ನಾರ್ದರ್ನ್ ಹೆಮಿಸ್ಫಿಯರ್ಗೆ ಏನಾಗಿದೆಯಪ್ಪ ಅಂತಂದರೆ ಟೆಂಪ್ರೇಚರ್ ಅನ್ನೋದು ಇವಾಗ ಕಮ್ಮಿ ಆಗ್ತಾಯಿದೆ, ಬಿಕಾಸ್ ಸನ್ ರೇಸ್ ಜಾಸ್ತಿ ಬೀಳ್ತಾ ಇಲ್ಲ. ಸೊ ಟೆಂಪ್ರೇಚರ್ ಕಮ್ಮಿ ಆಗಿದೆ ಅಂತಂದರೆ ಅಗೇನ್ ಪ್ರೆಷರ್ ಅನ್ನೋದು ಜಾಸ್ತಿ ಆಗಿದೆ, ಹೌದಾ ಅಲ್ವಾ? ಸೊ ಭಾರತದಲ್ಲಿ ಇವಾಗ ಏನಾಗಿದೆಯಪ್ಪ ಅಂತಂದರೆ ಟೆಂಪ್ರೇಚರ್ ಅನ್ನೋದು ಕಮ್ಮಿ ಆಗಿದೆ, ಪ್ರೆಷರ್ ಅನ್ನೋದು ಜಾಸ್ತಿ ಆಗಿದೆ. ಸೊ ಉಲ್ಟಾ ಆಗಿದೆ ಇವಾಗ. ಆ್ಯಂಡ್ ಈ ಕಡೆಗೆ ನೀವು ಇಂಡಿಯನ್ ಓಷನ್ ಕಡೆಗೆ ಬರೋ ಅಷ್ಟೊತ್ತಿಗೆ ಏನಾಗುತ್ತಪ್ಪ ಅಂತಂದರೆ ಪ್ರೆಷರ್ ಅನ್ನೋದು ಕಮ್ಮಿ ಆಗಿದೆ. ಸೊ ಮತ್ತೆ ಈ ಥರ ಸಿಚುವೇಶನ್ ಬಂತಲ್ಲಪ್ಪ, ಏನು ಮಾಡೋದು, ಮತ್ತೆ ನಾನು ವಾಪಸ್ ಹೋಗ್ತೀನಿ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಸೌತ್ ವೆಸ್ಟ್ ಮಾನ್ಸೂನ್ ಆಗಿ ಹೋಗಿದ್ದು ನೆಕ್ಸ್ಟು ನಿಮಗೆ ನಾರ್ತ್ ಈಸ್ಟ್ ಡೈರೆಕ್ಷನಿಂದ ವಾಪಸ್ ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಸೊ ಇಲ್ಲಿ ಹೈ ಪ್ರೆಷರ್ ಇದೆ ಆ್ಯಂಡ್ ಇಲ್ಲಿ ಲೋ ಪ್ರೆಷರ್ ಏರಿಯಾ ಆಗಿದೆ. ಅರ್ಥ ಆಯ್ತಾ? ಸೊ ಈ ಟೈಮಲ್ಲಿ ಈ ಥರ ವಾಪಸ್ ಬಂದಾಗ ಈ ಕೋಸ್ಟಲ್ ರೀಜನಲ್ಲಿರುವಂಥ ಜಾಗಗಳಲ್ಲಿ ನಮಗೆ ಮಳೆ ಅನ್ನೋದನ್ನು ನಾವು ನೋಡ್ಬೋದು. ಆ್ಯಂಡ್ ಬೇ ಆಫ್ ಬೆಂಗಾಲಲ್ಲಿ ನಮಗೆ ಜಾಸ್ತಿ ಸೈಕ್ಲೋನ್ಸ್ ಆಗುವಂಥ ಚಾನ್ಸಸ್ ಕೂಡ ಇದೆ. ಆ್ಯಂಡ್ ಈ ಕಾಲದಲ್ಲಿ ನಮಗೆ ಟೋಟಲಿ 13% ಆಫ್ ಮಳೆ, 13% ಅಷ್ಟು ಮಳೆ ನಾವು ನೋಡ್ಬೋದು. ಅರ್ಥ ಆಯ್ತಾ? ಸೊ ಬೇಸಿಕಲಿ ಇದೆಲ್ಲ ಬ್ಯಾಲೆನ್ಸಿಂಗ್ ಮಕ್ಕಳೇ. ನೇಚರ್ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೋತಾ ಇದೆ ಅಂತ ನೀವು ನೋಡ್ಬೋದು. ಒಂದೇ ಕಡೆ ಜಾಸ್ತಿ ಒತ್ತಡ ಇಡೋದಕ್ಕೆ ಬಿಡ್ತಾ ಇಲ್ಲ. ಎಲ್ಲಿ ಒತ್ತಡ ಜಾಸ್ತಿ ಇರುತ್ತೋ ಅಲ್ಲಿಂದ ವಾಪಸ್ ನಮಗೆ ಗಾಳಿ ಅನ್ನೋದು ವಾಪಸ್ ಬರ್ತಾ ಇದೆ, ಅದರಿಂದ ನಮಗೆ ಮಳೆ ನೀರು ಆಗ್ತಾ ಇದೆ. ದಟ್ ಈಸ್ ವೈ ಇಟ್ ಇಸ್ ಸೌತ್ ವೆಸ್ಟ್ ಮಾನ್ಸೂನ್ ಆ್ಯಂಡ್ ನಾರ್ತ್ ಈಸ್ಟ್ ಮಾನ್ಸೂನ್. ಓಕೆನಾ? ಎಸ್ ಮಕ್ಕಳೇ, ಸೊ ಐ ಹೋಪ್ ಈ ವೆರಿ 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 ಇಂಪಾರ್ಟೆಂಟ್ ಕ್ವೆಶ್ಚನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನನ್ನ ಒಂದು ಸಣ್ಣ ಟಿಪ್ ನಿಮಗೆ ಹೇಳ್ತೀನಿ, ಅಥವಾ ಒಂದು ಕಿವಿ ಮಾತು ಅಂತ ಅಂದ್ಕೊಳ್ಳಿ. ನೇಚರ್ ಎಷ್ಟು ಬ್ಯೂಟಿಫುಲ್ಲಾಗಿ ಅದನ್ನು ಅದು ಬ್ಯಾಲೆನ್ಸ್ ಮಾಡ್ಕೋತಾ ಇದೆ ಅಲ್ಲ, ಸೊ ಅಷ್ಟೇ ಬ್ಯೂಟಿಫುಲ್ಲಾಗಿ ನೀವು ನಿಮ್ಮ ಲೈಫ್ನ ಬ್ಯಾಲೆನ್ಸ್ಡಾಗಿ ಇಟ್ಕೊಂಡು ಆರಾಮಾಗಿ ಖುಷಿಯಾಗಿರಿ. ಓಕೆನಾ? ಎಸ್. ಸೊ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಕ್ವೆಶ್ಚನ್ ಜೊತೆ ಅಥವಾ ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.